forever on fire. ಅಟಲ್ ಸೇತುವೆ ಆದಮೇಲೆ ಇದೀಗ ದ್ವಾರಕಾ ಸೇತುವೆಯಲ್ಲೂ ಕೂಡ ಬಿರುಕು ಕಾಣಿಸ್ಕೊಂಡಿದೆ. ಬಾಯಿ ಬಿಟ್ರೆ ರೋಡ್ ಮಾಡಿದ್ವಿ ಅನ್ನೋ ಒಂದು ಮಾತನ್ನ ಒಂದು ಸರ್ಕಾರ ಹೇಳ್ಕೊಂಡೇ ಬರ್ತಾ ಇತ್ತು. ತಕರಾರಿಲ್ಲ, ರೋಡ್ ಆಗಬೇಕಾಗಿತ್ತು ನಿಜ. ಆದರೆ ರೋಡ್ ಆಗಿರೋದು ಕೂಡ ಜನರ ಟ್ಯಾಕ್ಸ್ ದುಡ್ಡಲ್ಲೇ, ಸಂತೋಷ. ಆದರೆ ಒಂದೊಂದು ಕಿಲೋಮೀಟರ್ಗೂ ನೀವು ಅದರಲ್ಲಿ ಸುಂಕ ವಸೂಲಿ ಮಾಡಕ್ಕೆ ನಿಂತಿರಲ್ಲ, ಅವಾಗ ಅರ್ಥ ಆಯಿತು ಇದನ್ನು ಯಾರು ಬೇಕಾದರೂ ಮಾಡಬಹುದಾಗಿತ್ತು. ಬೆಂಗಳೂರಿನಲ್ಲಿರುವ ನೈಸ್ ರಸ್ತೆಗೂ ಈ ಥರದ ಹೆದ್ದಾರಿಗಳಿಗೂ ವ್ಯತ್ಯಾಸ ಏನು? ಹಾಗಾದರೆ ಅದು ಕೂಡ ಟೋಲನ್ನು ತಗೊಳ್ಳುತ್ತೆ, ಸೇವೆ ಕೊಡ್ತಾ ಇತ್ತು. ಜನಸಾಮಾನ್ಯರದ್ದೇ ತೆರಿಗೆ ದುಡ್ಡಲ್ಲೇ ಒಂದು ಸರ್ಕಾರ ರಚನೆ ಆಗೋದು, ಸರ್ಕಾರ ಖರ್ಚು ಮಾಡಬೇಕಾಗಿರೋದು ಅವರ ಹಣನೇ. ಮೊದಲೇ ಎಲ್ಲ ಹಣವನ್ನು ತೆಗೆದುಕೊಂಡು ಕೂಡ ಆಮೇಲೆ ಮತ್ತೆ ನೀವು ಅದೇ ರೋಡ್ಗಳಿಗೆ ಅಲ್ಲಲ್ಲಿ ಟೋಲ್ ಬೂತ್ಗಳನ್ನು ಇಟ್ಟು ಟೋಲ್ ಕಲೆಕ್ಟ್ ಮಾಡ್ಕೊಳ್ತಾ ಹೋಗೋದಾದರೆ ಅದೊಂಥರ ಪ್ರೈವೇಟ್ ಬಿಸ್ನೆಸ್ ಥರ ಆಗಿಬಿಡುತ್ತೆ. ಯಾವುದೇ ಬಿಸ್ನೆಸ್ ಮ್ಯಾನ್ ಮಾಡ್ತಕ್ಕಂಥ ಕೆಲಸಗಳದು, ಸರ್ಕಾರದ ಜವಾಬ್ದಾರಿಗಳದಲ್ಲ. ಒಬ್ಬ ಪ್ರಜೆಗೆ, ಎಲ್ಲ ಪ್ರಜೆಗಳಿಂದ ನಾವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡಾಗ ಉಳ್ಳವರು ಮತ್ತು ಇಲ್ಲದವರ ನಡುವೆ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದದು, ಒಂದು ಸಮತೋಲನವನ್ನು ಕಾಯ್ದುಕೊಳ್ಳೋದು. ಉಳ್ಳವರಿಂದ ನೀವು ತೆರಿಗೆಯನ್ನು ಪಡೆದುಕೊಂಡು ಇಲ್ಲದವರಿಗೆ ನೀವು ಆ ತೆರಿಗೆಯನ್ನು ಹಂಚಬೇಕು. ನೀವು ಅವ್ರಿಗೆ ಅಂದರೆ ಸೇವೆಗಳು ಕೊಡಬೇಕು, ಒಂದು ಬಸ್ ಕೊಡಬೇಕು, ಒಂದು ಆಸ್ಪತ್ರೆ ಕೊಡಬೇಕು, ಒಂದು ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕಾಗತ್ತೆ, ಅವ್ರಿಗೆ ಔಷಧಿಗಳು ಕೊಡಬೇಕಾಗತ್ತೆ, ಒಂದು ಒಳ್ಳೆ ರಸ್ತೆ ಕೊಡಬೇಕಾಗತ್ತೆ. ಇಷ್ಟೇ ಒಂದು ಇಡೀ ಸರ್ಕಾರ ಇಡೀ ವರ್ಷ ಏನಪ್ಪ ದಬಾಕ್ತಾರೆ ಅಂತ ಹೇಳಿದ್ರೆ ಇಷ್ಟೇ ಅವ್ರು ಮಾಡಬೇಕಾಗಿರೋ ಡ್ಯೂಟಿ. ಅದು ಬಿಟ್ಬಿಟ್ಟು ಇನ್ನೆಲ್ಲ ಮಾಡ್ತಾರೆ ನೋಡಿ. ಒಂದೇ ಭಾರತ್ ಅಂತ ಟ್ರೈನ್ ಬಿಟ್ಟರು. ಏನು ಜನ, ಏನ್ರಿ ಮೊದಲೆಲ್ಲ ಇಷ್ಟು ಚೆನ್ನಾಗಿ ಕೆಟ್ಟದಾಗಿತ್ತು ರೀ ಟ್ರೈನ್ಗಳು, ಈಗ ನೋಡ್ರಿ ಒಂದೇ ಭಾರತ ಟ್ರೈನು ಏನು ಚೆನ್ನಾಗಿದೆ ರೀ. ಇದು ಜನಪ್ರಿಯತೆ ಆಗೋಯ್ತು. ಯಾವುದು ಈ ಮಾತು, ಒಂದೇ ಭಾರತ ಅದ್ಭುತ ಟ್ರೈನು ಅಂತ ಹೇಳಿ. ಆದರೆ ಒಬ್ಬ ಜನಸಾಮಾನ್ಯನಿಂದ ರೈಲು ಸಾರಿಗೆಯನ್ನೇ ಕಿತ್ತುಕೊಳ್ಳುವ ಹಂತಕ್ಕೆ ಒಂದೇ ಭಾರತ್ ಟ್ರೈನ್ಗಳು ಈ ದೇಶದಲ್ಲಿ ಹೋಗ್ತಾ ಇವೆ. ಏನು ಕಾರಣ ಹಾಗಾದರೆ? ಜನ ಓಡಾಡ್ತಾನೆ ಇದ್ದಾರೆ. ಹೌದು, ಜನ ಓಡಾಡ್ತಾನೆ ಇದ್ದಾರಲ್ವಾ. ಆದರೆ ಮೊದಲಿಗೆ ಒಬ್ಬ ಪ್ರಜೆ ಇದೇ ದೇಶದಲ್ಲಿ ಒಂದು ರೈಲಿಗೆ, ಹಳೆ ಟ್ರೈನು, ಕಚಡ ಟ್ರೈನು, ಚೆನ್ನಾಗಿರಲಿಲ್ಲ, ಕ್ಲೀನ್ ಇರಲಿಲ್ಲ, ಗಲೀಜಿತ್ತು ಅಂತೆಲ್ಲ ಮಾತಾಡ್ತಾ ಇದ್ನಲ್ಲ, ಒಂದು 25 ರೂಪಾಯಿಗೆ ಅವನು ಹೋಗ್ತಿದ್ದ ಅಂತ ಅಂದ್ಕೊಳ್ಳೋಣ, ಒಂದು ಟಿಕೆಟ್ನ ಬೆಲೆ. ಇದೇ ಒಂದೇ ಭಾರತಕ್ಕೆ ಬಂದರೆ 10 ಪಟ್ಟು 14 ಪಟ್ಟು ಆ ಟಿಕೆಟ್ ದರ ಜಾಸ್ತಿಯಾಗಿ ಆ ಟ್ರೈನಲ್ಲಿ ಅವನು ಹೋಗಬೇಕು. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಿಮಗೆ ಈ ಥರದ ಜನಪ್ರಿಯತೆ ಅದು ಬಿಡುಗಡೆ ಆದಾಗ ತೊಗೊಂಡ್ಬಿಡುತ್ತಲ್ಲ, ಅದೇ ಜನಪ್ರಿಯತೆ ಒಂದೇ ಭಾರತ ಅದ್ಭುತ ರೀ, ಏನು ಟ್ರೈನ್ಗಳ್ರಿ ಅಂತ ಹೋಗ್ತಾ ಇರುತ್ತಲ್ಲ, ಈ ಟೈಮಲ್ಲಿ ಏನಾಗುತ್ತೆ, ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ಈ ಹಳೆಯ ಟ್ರೈನ್ಗಳಿದ್ವಲ್ಲ, ಆ ಟ್ರೈನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಇಲ್ಲವೇ ಕೃತಕ ಅಭಾವವನ್ನು ಅಲ್ಲಿ ಸೃಷ್ಟಿ ಮಾಡಲಾಗುತ್ತೆ. ಆ ಟ್ರೈನ್ಗಳೇ ಇಲ್ಲ. ಯಾರೋ ಒಬ್ಬ, ಇಲ್ಲಪ್ಪ ನನಗೆ 250 ರೂಪಾಯಿ ಕೊಟ್ಟೆಲ್ಲ ಹೋಗೋಕ್ಕಾಗಲ್ಲ, 300 ರೂಪಾಯಿ ಅಂತ ಟಿಕೆಟು, 25 ರೂಪಾಯಿ ನಾನು ಹೋಗ್ತಿದ್ದೆ ಅಂತ ಅವ್ನು ವೆಯ್ಟ್ ಮಾಡ್ತಾನಲ್ಲ, ಅವನಿಗೆ ಅಭಾವ ಕ್ರಿಯೇಟ್ ಆಗುತ್ತೆ. ಸರಿ, ಈ ಒಂದೇ ಭಾರತದಲ್ಲಿ 3 ಬೋಗಿ ಏನೋ ಸಾಮಾನ್ಯ ಜನರಿಗೂ ಇದೆಯಂತೆ, ಹಳೆ ಟಿಕೆಟ್ ದರದಲ್ಲೇ ಇದೆಯಂತೆ ಅಂದಾಗ ಆ 3 ಬೋಗಿಗಳಿಗೆ ವಿಪರೀತ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ವಿಪರೀತ ಡಿಮ್ಯಾಂಡು. ಅಲ್ಲೇನಾಗುತ್ತೆ, ನಿಮಗೆ 3 ಬೋಗಿಲಿ ಎಷ್ಟು ಜನ ಹಿಡಿಸಬಹುದೋ ಅಷ್ಟೇ ಜನ ಕೂತ್ಕೊಳ್ಳೋಕೆ ಸಾಧ್ಯ. ಆಮೇಲೆ ಅದರಿಂದ ಆಚೆ ಬಂದಾಗ ಅವನು ಹೋಗಲೇಬೇಕು. ಆಮೇಲೆ ಏನು ಮಾಡ್ತಾರೆ, ನಿಮಗೆ ಒಂದು ಅನಿವಾರ್ಯತೆ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಅನಿವಾರ್ಯತೆ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, 25 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ತಿದ್ನಲ್ಲ, ಅವನು 250 ರೂಪಾಯಿ ಕೊಟ್ಟಾದರೂ ತೆಗೆದುಕೊಂಡು ಹೋಗಲೇಬೇಕು. ಸರಿ, ಒಬ್ಬ ಕೂಲಿ ಕಾರ್ಮಿಕನೋ ಬಡವನೋ 250 ರೂಪಾಯಿ ಕೊಟ್ಟು ತೊಗೊಂಡು ಹೋದ. ಆಮೇಲೆ ಏನಾಗುತ್ತೆ, ಅದೇ 250 ರೂಪಾಯಿನ ಮತ್ತು ಅದೇ ಜನಸಾಮಾನ್ಯನ ಮೇಲೆ ಹಾಕ್ತಾರೆ. ಹೇಗೆ? ಅವನು ಕೂಲಿ ಕೆಲಸ ಮಾಡ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ. ಯಾವುದೋ ಊರಿಂದ ಎಲ್ಲಿಗೋ ಬರಬೇಕು, ಬಿಹಾರದಿಂದ ಬರ್ತಾನೋ, ಅಸ್ಸಾಮಿಂದ ಬರ್ತಾನೋ, ಉತ್ತರ ಪ್ರದೇಶದಿಂದ ಬರ್ತಾನೋ, ಅಥವಾ ಆಂಧ್ರದಿಂದ ಬರ್ತಾನೋ, ತಮಿಳ್ನಾಡಿಂದ ಬರ್ತಾನೋ, ಅವನೇನು ಮಾಡ್ತಾನೆ, ಅವಾಗ ತನ್ನ ಕೂಲಿಯನ್ನು ಹೆಚ್ಚಳ ಮಾಡ್ತಾನೆ. ಸಪೋಸ್ ಒಂದು ಮನೆ ಕಟ್ಟಿಸ್ಬೇಕಪ್ಪ ನೀವು, ಸಪೋಸ್ ಏನೋ ಸಣ್ಣ ಪುಟ್ಟ ಕೆಲಸಗಳಿದೆ ನಿಮ್ಮದು, ಎಲ್ಲೋ ಕಾಂಪೌಂಡ್ ಏನೋ ರಿಪೇರಿ ಮಾಡಿಸ್ಬೇಕು. ಈ ಕೆಲಸಗಳಿಗೆ ಏನಾಗುತ್ತೆ, 250, 300, 400 ರೂಪಾಯಿ ಕೂಲಿಗೆ ಬರ್ತಾ ಇದ್ದಂಥ ಜನರೇ ಅವರು ಅದನ್ನು 1000 ರೂಪಾಯಿಗೆ ಮಾಡ್ತಾರೆ. ಮತ್ತದೇ ರೊಟೇಷನ್ನು. ಇಲ್ಲೇನು ಮಾಡ್ತಾರೆ, ಆರಂಭದಲ್ಲಿ ಅದೊಂದು ಹೈಪ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದ್ಭುತ, ನಾವ್ಯಾರು ಇಲ್ಲಿ ತೆರಿಗೆ ವಿರೋಧಿಗಳಲ್ಲ, ನೋ, ಆಗಬೇಕಾಗೂ ಇಲ್ಲ. ನಾವು ಕಟ್ಟುವಂಥ ತೆರಿಗೆಗೆ ನಮಗೆ ನ್ಯಾಯಯುತವಾಗಿ ಏನು ಸಿಗಬೇಕೋ ಅದು ಸಿಗಬೇಕು ಅಂತ ಅಷ್ಟೇ ನಮ್ಮ ವಾದ. ಇಲ್ಲೇನಾಗ್ತಾ ಇದೆ, ನಾವು ಹೇಳ್ತಿದ್ವಲ್ಲ, 100 ರೂಪಾಯಿಗೆ 30 ರೂಪಾಯಿ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮುಗೀತು. ಇನ್ನು 70 ರೂಪಾಯಿಂದಲೇ ಹೆಚ್ಚು ಕಡಿಮೆ 50 ರೂಪಾಯಿ ನಾವು ಖರ್ಚು ಮಾಡೋಕ್ಕೆ ಹೋದರೆ ಅಲ್ಲೂ ಆಯಾ ವಸ್ತುಗಳಿಗೆ GST ಪೇ ಮಾಡಿರ್ತೀವಿ. 20 ರೂಪಾಯಿ ಉಳಿಸಿ ಬ್ಯಾಂಕಲ್ಲಿ ಇಡೋಣ ಅಂತ ಹೇಳಿದ್ರೆ ಅನೇಕರು ಬ್ಯಾಂಕ್ ದುಡ್ಡೇ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಸರಿಯಲ್ಲೇನೋ FD ಇಟ್ವಿ, ಆ FD ಇಟ್ಟ ಆ ಬಡ್ಡಿ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ ನಮಗೆ. ಸರಿ, ಅದು ಬೇಡ ನಮಗೆ, ಇಲ್ಲೆಲ್ಲೋ ನಾವು ಸ್ಟಾಕ್ ಮಾರ್ಕೆಟ್ಗೆ ಇಡ್ತೀವಿ ಅಂತ ಹೇಳಿದ್ರೆ, ನೋಡಪ್ಪ ಸ್ಟಾಕ್ ಮಾರ್ಕೆಟಲ್ಲಿ ನಿನಗೆ 100ಕ್ಕೆ 15 ರೂಪಾಯಿ ಬಂತ, ಇನ್ಮೇಲಿಂದ 20 ರೂಪಾಯಿ ಕಟ್ಟು, ಇನ್ಮೇಲಿಂದ 20 ರೂಪಾಯಿ ಟ್ಯಾಕ್ಸ್ ಅಲ್ಲಿ ಕಟ್ಟು ಅಂತಾರೆ. ಸರಿ, 10 ರೂಪಾಯಿ ದೀರ್ಘಾವಧಿಯಲ್ಲಿ ನಿನಗೆ ಇಟ್ಟಾಗ 10 ರೂಪಾಯಿ ಲಾಭ ಬರ್ತಿತ್ತಲ್ಲಪ್ಪ, ಅದಕ್ಕೀಗ 12.5 ರೂಪಾಯಿ ಕೊಡು. ಅಲ್ಲೂ ಶುರು ಆಗ್ಬಿಡ್ತೀವಾಗ. ಅಲ್ಲಿಗೆ ನೀವು ಎಲ್ಲಿ ಹೋದರೂ ಹೆಜ್ಜೆ ಹೆಜ್ಜೆಗೆ ಇಡ್ತಿದ್ದಾರಲ್ಲ. ನಾನು
ಟ್ಯಾಕ್ಸ್ ಕಟ್ಟಿದ್ದೀನಲ್ವಾ, ನನಗೊಂದು ರೋಡ್ ಕೊಡಿ, ಚೆನ್ನಾಗಿರೋ ರೋಡ್ ಮಾಡಿಕೊಡಿ ನೀವು. ಮಾಡಲ್ಲ. ಸರಿ ಮಾಡಿದ್ರು, ಟೋಲ್ ಕೊಡೋದಕ್ಕೆ ಅಂತ. ಅರೆ ನಾನು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀನಲ್ರಪ್ಪ, ಇನ್ನು ಟೋಲ್ ಯಾಕಪ್ಪ ಅಂತ ಕೇಳಿದ್ರೆ ನೋ, ಟೋಲ್ ಕೊಡು ಅಷ್ಟೇ. ಇನ್ಮೇಲೆ GPS ಬಂದ್ಬಿಡುತ್ತಂತೆ, ಎಲ್ಲಿ ಓಡಾಡಿದ್ರು ಅದಕ್ಕೆ ತೊಗೊಳ್ತಾ ಇರ್ತದೆ. ಅಂದರೆ ಹಂತ ಹಂತವಾಗಿ ಇದನ್ನು ಹೇಳೋಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇನ್ಮೇಲೆ ಟೋಲ್ ಬೂತಲ್ಲಿ ಇಲ್ಲೋಗೆ ಇಲ್ಲ ರೀ, ಎಲ್ಲೋದ್ರೂ ನೀವು ಹಂಗೆ ಕಾರಲ್ಲೋ ಗಾಡಿಲೋ ಹೋಗ್ತಿದ್ರೆ ಹಂಗೆ ಕಟ್ ಮಾಡ್ಕೊಂಡ್ಬಿಡುತ್ತದು ದುಡ್ಡು ಅಂತ ಖುಷಿ. ಇದು ಸರಳೀಕರಣ ಥರ ಹೇಳೋದು, ಆದರೆ ನಿನಗೇ ಗೊತ್ತಿಲ್ಲದೆ ನಿನ್ನ ಜೇಬು ತೂತಾಗಿರುತ್ತೆ. ಈ ರೋಡ್ಗಳ ಹಣೆ ಬರಹ ಇದು. ಬಾಯಿ ಬಿಟ್ಟರೆ ಯಾವ ರೋಡ್ಗಳ ಬಗ್ಗೆ ಅವ್ರು ಕೊಚ್ಕೊಳ್ತಾ ಇದ್ರೋ ಅದೇ ರೋಡ್ಗಳ ಹಣೆ ಬರಹ ಇದು. ಈಗ 6 ತಿಂಗಳ ಹಿಂದೆ ಕಟ್ಟಿದ್ದು, 8 ತಿಂಗಳ ಹಿಂದೆ ಕಟ್ಟಿದ್ದು, ಇಂಥ ರಸ್ತೆಗಳ ಹಣೆ ಬರಹ ಇದು. ನೋಡಿ, ಫೆಬ್ರವರಿಯಲ್ಲಿ ಗುಜರಾತ್ನಲ್ಲಿ ದ್ವಾರಕ್ ಸೇತುವೆ ಬ್ರಿಡ್ಜ್ ಅಂತ ಉದ್ಘಾಟನೆ ಮಾಡ್ತಾರೆ ಶ್ರೀಯುತ ಸನ್ಮಾನ್ಯ ಭಾರತ ದೇಶದ ಪ್ರಧಾನಮಂತ್ರಿಗಳು. ಉದ್ಘಾಟನೆ ಮಾಡ್ತಾರೆ. 980 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣವಾದಂಥ ಸೇತುವೆ ಇದು. ಯಾರ ದುಡ್ಡು? ಯಾರ ದುಡ್ಡ್ರಿ? ಜನಗಳದ್ದೇ ದುಡ್ಡು, ತೆರಿಗೆ ಅಲ್ವಾ? ಕಟ್ಬಿಟ್ಟಾಗಿರೋದು ಕಟ್ಟಬೇಕು ತಾನೆ. ಎಷ್ಟು ಕಳಪೆ ಕಾಮಗಾರಿಗಳಲ್ಲಿ ಇಂಥ ಹಣ ಇನ್ವೆಸ್ಟ್ ಆಗಿದ್ರೆ ಇಂಥ ಕಳಪೆ ಕೆಲಸಗಳಾಗ್ತವೆ. ನೀವು ಚೆಕ್ ಮಾಡ್ಕೊಂಬಿಡಿ ಇದನ್ನು. ಇಲ್ಲಿ ನೋಡಿ, 980 ಕೋಟಿ ಖರ್ಚು ಮಾಡಿದ್ದಾರೆ. 2.25 ಕಿಲೋಮೀಟರ್ ಅಷ್ಟೇ. ಓಹೋ, ನಾವು ಅಂಥ ರೋಡ್ ಮಾಡಿದ್ದೀವಿ, ನಮ್ಮ ಅವಧಿಯಲ್ಲಾದಂಥ ರಸ್ತೆಗಳಿಗೆ ನಿಲ್ಲೂ ಆಗಲಿಲ್ಲ, ಹಾಗಾದರೆ ನಾವು ಕೆಟ್ಟ ರಸ್ತೆಗಳ ಪರವಾಗಿ ನಾವು ಬ್ಯಾಟಿಂಗ್ ಮಾಡ್ತಾ ಇದ್ದೀವನ್ನೋ. ರಸ್ತೆ ಚೆನ್ನಾಗಿರ್ಬೇಕು, ಯಾವುದೇ ಸರ್ಕಾರ ಆದರೂ ಅಷ್ಟೇ. ಆದರೆ ಹಿಂದೆ ರಸ್ತೆಗಳ ಸೌಕರ್ಯ ಅಥವಾ ಅದರ ಗುಣಮಟ್ಟ ಚೆನ್ನಾಗಿರಲ್ಲ ನಿಜ. ಆದರೆ ಕಿಲೋಮೀಟ್ರಿಗೂ ನಿಮ್ಮ ಬಳಿಯಲ್ಲಿ ನಿಮ್ಮ ಜೇಬಿಂದ 50 ರೂಪಾಯಿ 60 ರೂಪಾಯಿ 70 ರೂಪಾಯಿ ಟೋಲ್ ತೊಗೋತಾ ಇರಲಿಲ್ಲ ಅಲ್ಲ? ನಿಜನಾ? ಅದು ನಿಜ ತಾನೆ, ಅಷ್ಟು ಮಟ್ಟಿಗಾದರೂ ನಿಜ ತಾನೆ ಅದು. ಸರ್ಕಾರ ವಾಜಪೇಯಿ ಅವ್ರದ್ದಾದರೂ ಆಗಿರಲಿ, ಅಥವಾ ದೇವೇಗೌಡರದಾದರೂ ಆಗಿರಲಿ, ಇಂದಿರಾ ಗಾಂಧಿ ಅವ್ರದ್ದಾದರೂ ಆಗಿರಲಿ, ನೆಹರು ಅವ್ರದ್ದಾದರೂ ಆಗಿರಲಿ, ನಿಮ್ಮ ಬಳಿಲಿ ಅವರು ಟ್ಯಾಕ್ಸನ್ನು ಕಿತ್ಕೊಳ್ಳಿಲ್ಲ. ನೀವು ರಸ್ತೆ ಮೇಲೆ ಓಡಾಡ್ತಾ ಇದ್ದೀರಿ ಅಂತ ಹೇಳಿ. ಇಡೀ ವಿಶ್ವದಲ್ಲಿ ಕಚ್ಚಾ ತೈಲದ್ದು ಅಥವಾ ಪೆಟ್ರೋಲ್ದೋ ಡೀಸೆಲ್ದೋ ಮೂಲ ಬೆಲೆಗಿಂತ ಅದಕ್ಕಿಂತ ಜಾಸ್ತಿ ತೆರಿಗೆನೇ ಕಟ್ತಿರ್ತಕ್ಕಂಥ ದೇಶ ನಮ್ಮದು. ಅಲ್ಲೂ ತೊಗೊಳ್ತಾ ಇದ್ದಾರೆ ಟ್ಯಾಕ್ಸ್ ನೀವು, ಅದ್ರ ಮೇಲೆ ಟೋಲು ತೊಗೊಳ್ತಾ ಇದ್ದೀರಿ ನೀವು. ಟೋಲು ತೊಗೊಂಡ್ಮೇಲೆ ನನಗೆ ಎಂಥ ರೋಡ್ ಕೊಡ್ಬೇಕು ನೀವು? ಒಂದೇ ಭಾರತ್ ಅಂತ ಹೇಳಿದ್ರಿ ಅಲ್ವಾ, ಯಾಕೆ 10 ಪಟ್ಟು ಜಾಸ್ತಿ ಆಯ್ತದು ನಾರ್ಮಲ್ ಟಿಕೆಟ್ ರೇಟ್ಗಿಂತ? ಹಳೆಯ ಟ್ರೈನ್ಗಳೆಲ್ಲ ಎಲ್ಲಿ ಹೋದವು ಹಾಗಾದರೆ? ಆ ಟ್ರೈನು, ನಾನು ಅದೇ ಹೇಳೋದೀಗ, ಟೋಲ್ ರಸ್ತೆ ಮಾಡೋದು, ಇನ್ನೊಂದು ಕಡೆ ಅದರ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇರುತ್ತಲ್ಲ, ಸರ್ವಿಸ್ ರೋಡೇ ಕೊಡಲ್ಲ. ಮೊದಲು ಸರ್ವಿಸ್ ರೋಡ್ ಹಾಗೂ ಹೀಗೂ ಇರುತ್ತೆ, ಆಮೇಲೆ ಸರ್ವಿಸ್ ರೋಡೇ ಕೊಡಲ್ಲ. ಆಮೇಲೆ ಏನು ಮಾಡ್ತಾರೆ, ಬಲವಂತವಾಗಿ ನೀನು ಆ ಟೋಲ್ ಕಟ್ತಕ್ಕಂಥ ರೋಡ್ಗೆ ನೀನು ಬರಬೇಕು. ಇಲ್ಲೂ ಅಷ್ಟೇ, ಹಳೆಯ ಟ್ರೈನ್ಗಳನ್ನ ಕಡಿಮೆ ಮಾಡಿಬಿಡೋದು, ಒಂದೇ ಭಾರತ್ ಟ್ರೈನ್ ಜಾಸ್ತಿ ಮಾಡೋದು. ಒತ್ತಾಯಪೂರ್ವಕವಾಗಿ ಆದರೂ ನೀನು ಒಂದೇ ಭಾರತ್ ಮೇಲೆ ಅವಲಂಬನೆ ಆಗಲೇಬೇಕು. ಸಪೋಸು ನಮ್ಮಲ್ಲಿ ಬಸ್ಗಳಿದೆಯಪ್ಪ, ಏನ್ರಿ ಬಸ್ಗಳು ಯಾವುದು ಸರಿ ಇಲ್ಲ, ತುಂಬ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಸ್ಗಳು ಮಾಡ್ತೀವಿ, ಏನು ಆ ಬಸ್ಸಲ್ಲಿ ಕೂತ್ರೆ ಹೋಗೋದೇ ಗೊತ್ತಾಗಲ್ಲ ಅಂತ ಮಾಡೋದು. ಈ ಟಿಕೆಟ್ಗಿಂತ 10 ಪಟ್ಟು ಜಾಸ್ತಿ ಟಿಕೆಟ್ ಇಟ್ಟರೆ, ಹಳೆ ಬಸ್ಗಳನ್ನೇ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ, 20 ರೂಪಾಯಿ ಟಿಕೆಟ್ ಕೊಡೋ ಜಾಗದಲ್ಲಿ 200 ರೂಪಾಯಿ ಕೊಟ್ಟು ಹೋಗ್ತೀರಾ ನೀವು? ಹೋದ್ರೆ ಏನಾಗಬೇಕು ನಿಮ್ಮ ಗತಿ? ನಿಮ್ಮ ಸಂಪಾದನೆ ಎಲ್ಲಿಗೆ ಹೋಗಬೇಕು? ಇನ್ಫ್ಲೇಷನ್ ಗತಿ ಏನು? ಇದನ್ನು ಯೋಚನೆ ಮಾಡ್ತಿಲ್ಲ. ನೋಡಿ, ಈ ಬ್ರಿಡ್ಜ್ಗಳ ಕತೆ ಹೀಗಾಗಿದೆ. ಉದ್ಘಾಟನೆ ಆದಂಥ 5 ತಿಂಗಳಿಗೆ ಈ ಒಂದು ಬ್ರಿಡ್ಜ್ ಬಿರುಕ್ಬಿಟ್ಟಿದೆ. ಬಿಹಾರದ್ದಾಯಿತು, ಗುಜರಾತ್ನ ಸರದಿ. ಕರ್ಮಕಾಂಡಗಳು ಒಂದೊಂದೇ ಹೇಗೆ ಈಚೆ ಬರ್ತವೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಅಸ್ಥಿ ಪಂಜರಗಳಾಗಿ ಶುರುವಾಗಿವೆ ಇದೇ ರಸ್ತೆಗಳು, ಇದೇ ಬ್ರಿಡ್ಜ್ಗಳು. ಸೇತುವೆ ಮೇಲೆ ಎಷ್ಟೊಂದು ಕಡೆ ಸಿಮೆಂಟ್ ಕಿತ್ತು ಬಂದಿದೆ. 70 ವರ್ಷದಲ್ಲಿ ಅದಾಗಲಿಲ್ಲ, 100 ವರ್ಷದಲ್ಲಿ ಇದಾಗಲಿಲ್ಲ. ಸರಿ, ಈ ಪಕ್ಷದ ಮೇಲೆ ಆ ಪಕ್ಷ, ಆ ಪಕ್ಷದ ಈ ಪಕ್ಷ ಆರೋಪ ಮಾಡುತ್ತಲ್ಲ. ಬ್ರಿಟಿಷರ ಕಾಲದ ಸೇತುವೆಗಳೇ ಗಟ್ಟಿಯಾಗಿದೆ ಈ ದೇಶದಲ್ಲಿ. ಬ್ರಿಟಿಷರ ಕಾಲದ ರೈಲ್ವೆ ಟ್ರ್ಯಾಕ್ಗಳು ಏನೂ ಆಗಿಲ್ಲ. ಇದೇ ದೇಶದಲ್ಲೇ ಮಾತಾಡ್ತಾ ಇದ್ದೀನಿ. 8 ತಿಂಗಳ ಹಿಂದೆ ಕಟ್ಟಿದಂಥ ರಸ್ತೆಗಳು, ಸೇತುವೆಗಳು ಈ ಹಣೆ ಬರಹ. ಬಿಹಾರದಲ್ಲಿ ಬಿಡಿ, 15, 16, 17 ಸೇತುವೆಗಳು ಉರುಳೆ ಬಿದ್ದೋದ್ವು. ಅವೆಲ್ಲವೂ ಕೂಡ ಕೇಳೋರೇ ಗತಿ ಇಲ್ಲ ಅದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಸೇತುವೆ ಕನೆಕ್ಟ್ ಆಗುತ್ತಲ್ಲ, ಆ ಜಾಗದಲ್ಲಿಯೂ ಕೂಡ ಬಿರುಕುಬಿಟ್ಟಿದೆ ಅದು. ಹಲವು ಕಡೆ ಸಿಮೆಂಟ್ ರಸ್ತೆ ಕಿತ್ತು ಬಂದು ಕಬ್ಬಣ ಕಾಣಿಸ್ತಾ ಇದೆ. ಇದು ಈ ಕಾರ್ಯಕ್ರಮಗಳ ಅಥವಾ ಇವರ ಒಂದು ಯೋಜನೆಗಳ ಕರ್ಮಕಾಂಡಗಳು. ಸುದರ್ಶನ ಸೇತುವೆ 2024 ಫೆಬ್ರವರಿಯಲ್ಲಿ 980 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿತ್ತು. ಖುದ್ದು ಭಾರತದ ಶ್ರೀಯುತ ಶ್ರೀ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದ್ರು ಇದನ್ನು. ಮೊದಲ ಮಳೆಗೆನೆ 2.7 ಕಿಲೋಮೀಟರ್ಗಳ ಕೇಬಲ್ ಸೇತುವೆ ಬಿರುಕು ಬಿಟ್ಟಿದೆ. ಓಕಾ ಮುಖ್ಯಭೂಮಿ ಮತ್ತು ಬ್ಯಾಟ್ ದ್ವಾರಕಾ ದ್ವೀಪವನ್ನು ಇದು ಸಂಪರ್ಕ ಮಾಡ್ತಾ ಇತ್ತು. ಈ ಸೇತುವೆ ಈ ಕಥೆ ಆಗಿದೆ. ಇನ್ನು ಉದ್ಘಾಟನೆಯ ವಿಜುವಲ್ಸ್ ಎಷ್ಟು ತಾಜಾ ಇದೆ ನೋಡಿ. ಉದ್ಘಾಟನೆ ವಿಜುವಲ್ಸ್ ಎಷ್ಟು ತಾಜಾ ಇದೆ. ಆಲ್ರೆಡಿ ಈ ಸೇತುವೆ ಎಲ್ಲ ಕಡೆ ಕಿತ್ತು ಬರ್ತಾ ಇದೆ, ರಸ್ತೆ ಕಿತ್ತು ಬರ್ತಾ ಇದೆ. 1.5 ಅಡಿಯಷ್ಟು ಸಿಮೆಂಟ್ನ ಕಾಂಕ್ರೀಟೇ ಇಲ್ಲಿ ಕಳಚಿ ಬಿದ್ದಿದೆ. ಇದು ಇವರ ಕಳಪೆ ಕಾಮಗಾರಿಗಳಿಗೆ ಹಿಡಿದಿರುವಂತಹ ಕನ್ನಡಿ. ಇಟ್ಟಾಸ್ಕೊಳ್ಳಿಕ್ಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಎಲ್ಲಿಗೆ ಬಂತು ಗುಜರಾತ್ ಕಥೆ ಅಂತ?
ರಮಕಾಂತ್, ಈಗ ದೇಶಾದ್ಯಂತ ಗಮನಿಸ್ತಾನೆ ಇದ್ದೀವಿ, ಈಗ ಸುರಿತಾ ಇರುವಂತಹ ಮಳೆಗಳಿಗೆ ಬಿಹಾರದಲ್ಲಿ ಜಾಸ್ತಿ ಸೇತುವೆಗಳು ಕುಸಿದು ಬೀಳ್ದಿತ್ತು ಮತ್ತು ಡ್ಯಾಮೇಜ್ಗೆ ಒಳಗಾಗಿದ್ವು. ಅದು ಒಂದು ರೀತಿ ಹಣೆಪಟ್ಟಿಯನ್ನು ಕಟ್ಕೊಂಡಿತ್ತು, ನಂಬರ್ 1 ಸ್ಥಾನಕ್ಕೆ ಏರಿತ್ತು ಬಿಹಾರ. ಬಟ್ ಈಗ ಗುಜರಾತ್ ಅದನ್ನ ಸೈಡ್ ಹೊಡೆಯಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಗಮನಿಸ್ತಾನೆ ಇದ್ದೀವಿ, ಅಲ್ಲೂ ಕೂಡ ಸೇತುವೆಗಳಾಗಿರ್ಬೋದು ಅಥವಾ ತೂಗು ಸೇತುವೆಗಳು, ಅದರ ಜೊತೆಗೆ ಕೇಬಲ್ ಸೇತುವೆ, ಈಗ ನಾವೇ ನೋಡ್ತಾ ಇದೀವಿ ಸುದರ್ಶನ ಸೇತುವೆ ಅಥವಾ ದ್ವಾರಕಾ ಸೇತುವೆ ಅಂತ ಕರೀತಾರೆ. ಇದು ದೇಶದ ಅತ್ಯಂತ ಉದ್ದದ ಕೇಬಲ್ ಸೇತುವೆ ಅನ್ನುವಂತ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಕಳೆದ 5 ತಿಂಗಳ ಹಿಂದೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಅರಬ್ಬಿ ಸಮುದ್ರದಲ್ಲಿ ಸ್ನಾನ ಮಾಡಿ ಕೃಷ್ಣನ ಒಂದು ಜನ್ಮಸ್ಥಳ ಅಂದ್ರೆ ಕೃಷ್ಣನ ಒಂದು ಪೂಜೆಯನ್ನು ಮಾಡಿ ಬಹಳ ವೈಭವಪೇತವಾಗಿ ಅದ್ದೂರಿಯಾಗಿ ಓಡಾಡಿ ಅಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಆದ್ರೆ ಈಗ ಅದೇ ಒಂದು ಸೇತುವೆ ಏನು ಮಹತ್ವಾಕಾಂಕ್ಷಿ ಸೇತುವೆ ಏನಿದೆ ಬಿರುಕು ಬಿಟ್ಟಿದೆ. ಅದರ ಜೊತೆಗೆ ಅಲ್ಲಿ ಗುಂಡಿಗಳು ಕಾಣಿಸಿಕೊಂಡಿದ್ದಾವೆ. ಅದನ್ನ ತೇಪೆ ಹಚ್ಚುವಂತ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ನೀವು ಹೇಳಿದ ಹಾಗೆ ಅಲ್ಲಿ ಒಂದ್ ಸೈಡ್ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಎಷ್ಟು ಭವ್ಯಾತ್ಮಕ ಕಾಣಿಸ್ತಾ ಇದೆ, ಎಷ್ಟು ಆ ವಿಜುವಲ್ಸ್ ನೋಡಿದ್ರೆ ನಿಜಕ್ಕೂ ಗುಣಮಟ್ಟದ 50ರಿಂದ 100 ವರ್ಷ ಆದ್ರೂ ಬಾಳಿಕೆ ಬರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರುವಂತಹ ಕೆಲವೊಂದಿಷ್ಟು ಸೇತುವೆಗಳ ಪೈಕಿ ಉದಾಹರಣೆಗೆ ಮುಂಬೈನಲ್ಲಿ ಮೊನ್ನೆ ಅಟಲ್ ಸೇತುವೆ ಕೂಡ ಗಮನಿಸಿದ್ವಿ ನಾವು. ಅದು ಕೂಡ ಅಷ್ಟೇ, ನವಿ ಮುಂಬೈಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ, ಅಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ ಮತ್ತು ಅಲ್ಲಲ್ಲಿ ಗುಂಡಿಗಳು ಕೂಡ ಕಾಣಿಸಿಕೊಂಡಿತ್ತು. ಅದನ್ನು ಕೂಡ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಈ ಸೇತುವೆ ಅದರ ಸಾಲಿಗೆ ಸೇರಿಕೊಳ್ತಾ ಇದೆ. ಅದರಲ್ಲೂ ಈಗ ಇದು ರಾಜಕೀಯಕ್ಕಾಗಿ ಅಲ್ಲ, ಅಲ್ಲಿನ ಕೇವಲ ಸ್ಥಳೀಯರು ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಅನುಕೂಲ ಆಗ್ತಾ ಇತ್ತು. ಈಗ ಓಖಾದಿಂದ ದ್ವಾರಕಾಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ, ಒಂದು ಸೇತುವೆ ಅಂತ ಹೇಳ್ಬೋದು. ಇದು ಮೊದಲು ದೋಣಿಲಿ ಹೋಗ್ತಾ ಇದ್ರು, ಅಲ್ಲಿ ಅವಕಾಶ ಇರಲಿಲ್ಲ, 5 ಅವರ್ ತೆಗೆದುಕೊಳ್ತಾ ಇತ್ತು. ಬಟ್ ಈಗ ಈ ಸೇತುವೆ ಅವಲಂಬನೆ ಮಾಡಿರೋದ್ರಿಂದಾಗಿ ಬರೀ 2 ಅವರಲ್ಲಿ ದ್ವಾರಕಾಕ್ಕೆ ಓಡಾಡುವಂತಹ ಒಂದು ಅನುಕೂಲ ಆಗ್ತಾ ಇತ್ತು. ಬಟ್ ಈಗ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಿರುವಂತಹ ಅಥವಾ ಮಾಡಿರುವಂತಹ ಈ ಸೇತುವೆಗಳ ಒಂದು ಅವಧಿ ಅಥವಾ ಗುಣಮಟ್ಟ ಏನಿದೆ ಅಥವಾ ಬಾಳಿಕೆ ಬರುವಂತಹ ಅವಧಿ ಏನಿದೆ ಬರೀ 5 ತಿಂಗಳು, 6 ತಿಂಗಳು, 1 ವರ್ಷದೊಳಗಡೆ ಎಲ್ಲವೂ ಕೂಡ ನೆಲಸಮ ಆಗ್ತಿದೆ ಅಥವಾ ಕಳಪೆ ಗುಣಮಟ್ಟದನ್ನು ಕೂಡ ಈಗ ಪ್ರಸ್ತುತಪಡಿಸ್ತಾ ಇದ್ದಾವೆ. ಹಾಗಾಗಿ ಇದು ಸುದೀರ್ಘವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ರಮಕಾಂತ್, ನಿಮ್ಗೆ ನೆನಪಿದೆ ಮೊರ್ಬಿ ದುರಂತ 135 ಜನವನ್ನ ಬಲಿ ಪಡೆದುಕೊಂಡಂತಹ ಮೊರ್ಬಿ ಸೇತುವೆ ಕೂಡ ಇದೆ, ಗುಜರಾತ್ನಲ್ಲಿ ನಡೆದಿತ್ತು. ಅದಾದ ಮೇಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅದರಲ್ಲೂ ಮೋದಿ ಅವರ ತವರುನೆಲ್ಲ ಕೂಡ ಹೌದು. ಹಾಗಾಗಿ ಜನರು ಕೂಡ ಬಹಳ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು, ಜಾಸ್ತಿ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅಂತ ಹೇಳಿ. ಬಟ್ ಈಗ 2.75 ಕಿಲೋಮೀಟರ್ನ ಸೇತುವೆ ಗತಿನಿ ಹಿಂಗಾದ್ರೆ ಏನಾಗ್ತಿದೆ ಅಂದ್ರೆ ಪ್ರಭು, ಸೂಕ್ಷ್ಮ ಗಮನಿಸಿದ್ರೆ ಇವ್ರು ನೋಡಿ, ಈಗ ಖಾಸಗಿ ಶಾಲೆಗಳನ್ನ ಒಂದ್ ಕಡೆ ಬೆಳೆಸ್ತಾರೆ, ಸರ್ಕಾರಿ ಶಾಲೆಗಳನ್ನ ಇವ್ರು ಬೆಳೆಸಲ್ಲ. ಇವರು ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ಕೊಡಲ್ಲ. ಇನ್ನೊಂದು ಕಡೆ ಆಸ್ಪತ್ರೆಗಳ ವಿಚಾರಕ್ಕೆ ಬಂದಾಗ ನಮಗೆ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಹಕ್ಕು ಅಂತಿರುತ್ತೆ. ಇವ್ರೇನು ಮಾಡ್ತಾರೆ, ಸರ್ಕಾರದ ವತಿಯಿಂದ ಆಸ್ಪತ್ರೆಗಳು ಕಟ್ಟಲ್ಲ, ವಿಮೆ ಮಾಡಿಸ್ಕೊಡ್ತೀವಿ ನಿಮಗೆ ಅಂತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ನೀವು ತೋರಿಸ್ಕೊಳ್ಳಿ, ಕೋಟ್ಯಾಂತರ ರೂಪಾಯಿ ತೊಗೊಂಡು ಖಾಸಗಿ ಆಸ್ಪತ್ರೆಗಳು ಉದ್ಧಾರ ಆಗಲಿ ಅಂತ. ಆ ವಿಮಾ ಹಣಕ್ಕೇನೆ 100 ಆಸ್ಪತ್ರೆ ಕಟ್ಟಿಸಬಹುದು. ಆ ಕೆಲಸ ನೀವು ಯಾವತ್ತೂ ಮಾಡಲ್ಲ. ಒಂದೇ ಒಂದು ಅಣೆಕಟ್ಟೆ ಕಟ್ಟಿದ್ರೆ ಕೋಟ್ಯಂತ ರೈತ ಕುಟುಂಬಗಳು ಬದುಕೊಂಡ್ಬಿಡ್ತಾರೆ ಅದರಲ್ಲಿ. ಯಾಕೆಂದರೆ ಅಣೆಕಟ್ಟೆ ಮೇಲೆ ಟೋಲ್ ಸಂಗ್ರಹ ಮಾಡೋಕ್ಕಾಗಲ್ಲ ಅಲ್ವಾ, ನೀವು ನೀರನ್ನು ಫ್ರೀಯಾಗಿ ಕೊಡಬೇಕಲ್ಲ. ಏನು ಗಿಟ್ಟಲ್ವಲ್ಲ ಅಣೆಕಟ್ಟೆಯಲ್ಲಿ, ಏನು ಗಿಟ್ಟುತ್ತೆ ಅಣೆಕಟ್ಟೆ ಕಟ್ಟೋದ್ರಿಂದ? ರೈತನ ನೀರು ಹೋಗುತ್ತೆ, ರೈತ ಬೆಳೆ ಬೆಳ್ಕೊಳ್ತಾನೆ, ಅವನು ಬದುಕ್ಬಿಡ್ತಾನೆ ಅಂತ. ಅದೇ ನೀವು ರೋಡ್ ಆದರೆ, ಇಂಥ ರೋಡ್ಗಳು ಮಾಡಿದ್ರೆ ಏನಾಗುತ್ತೆ ಹೇಳಿ? ಎವ್ರಿ ಡೇ ಟೋಲ್ ಮತ್ತು ಒಂದು ಗುತ್ತಿಗೆ, ಒಬ್ಬನ ಗುತ್ತಿಗೆ ಕೊಡು ಅಂತ ಹೇಳಿ. ನಮ್ಮ ತಕರಾರಿಲ್ಲ, ಒಳ್ಳೆ ರಸ್ತೆ ಮಾಡೋಕ್ಕೆ ವಿರೋಧಿ ಅಲ್ಲ. ಎವ್ರಿ ಡೇ ಟೋಲು ಆಯಿತು, ಯಾರೋ ಖಾಸಗಿಯವನಿಗೆ ಗುತ್ತಿಗೆ ಕೊಡ್ತಾರೆ, ಆ ರೋಡು ಕೂಡ ಮಾಡ್ಕೊಳ್ತಾರೆ. ಮತ್ತದೇ ನಮ್ಮ ರಾಜ್ಯದವ್ರಿಗೆ ಮೆಡಿಕಲ್ ಸೀಟ್ ಇಲ್ಲ, ಅದನ್ನು ನೀಟ್ ಅಂತ ಎಕ್ಸಾಮ್ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂದರೆ ಓವರ್ ಆಲ್ ಆಗಿ ಭಾರತೀಯ ಪ್ರಜೆ, ಎಸ್ಪೆಷಲಿ ದುಡಿತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೆರಿಗೆ ಕಟ್ಟಿನೇ ಅವನ ಜೀವನ ಮುಗಿದು ಹೋಗ್ಬಿಡುತ್ತಾ ಅಂತ ಆ ಮಟ್ಟಿಗೆ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಾ? ತೆರಿಗೆ ಹಣದಲ್ಲೂ ಕೂಡ ಕಳಪೆ ಕಾಮಗಾರಿಗಳು. ಬೇಸರ ಆಗಬಾರ್ದು ಒಬ್ಬ ಭಾರತೀಯನಿಗೆ ಅಂತ. ನಿಜಕ್ಕೂ ರಮಾಕಾಂತ್, ಈಗ ನೀವು ಹೇಳಿದ ಹಾಗೆ ಪ್ರತಿಯೊಬ್ಬ ಭಾರತೀಯನ ತೆರಿಗೆ ಹಣ ಯಾವ ರೂಪದಲ್ಲಿ ಪೋಲಾಗ್ತಿದೆ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ, ಅಥವಾ ಅದು ಆಕಸ್ಮಿಕವಾಗಿದ್ದು ಅನ್ನುವಂಥದ್ದು ಕೂಡ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ 900 ಅಥವಾ ಈ ಹಿಂದೆ ಅಟಲ್ ಸೇತುವೆ 18,000 ಕೋಟಿ ವೆಚ್ಚ, ಅದರ ಹಿಂದೆ ಮೊರ್ಬಿ ದುರಂತ ಆಯಿತು, ಬಿಹಾರದಲ್ಲಾಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಈ 4 ರಿಂದ 5 ವರ್ಷದ ಒಳಗಿನ ಅವಧಿಯಲ್ಲಿ ನೋಡ್ತಾ ಇದ್ರೆ ಒಂದು ಸುಮಾರು 30 ರಿಂದ 40 ಸಾವಿರ ಕೋಟಿ ಯೋಜನೆಯ ಸೇತುವೆಗಳು ಕುಸಿತ ಕಂಡಿದ್ದಾವೆ ಮತ್ತು ಡ್ಯಾಮೇಜ್ಗೆ ಒಳಗಾಗ್ತಾ ಇದ್ದಾವೆ. ಅಂದ್ರೆ ಕಳಪೆ ಗುಣಮಟ್ಟದ ಗೊತ್ತಾಗ್ತದೆ. ಇಲ್ಲಿ ಏನಂತಂದ್ರೆ ಗುತ್ತಿಗೆದಾರರು, ತಮಗೆ ಬೇಕಾದಂತಹ ಗುತ್ತಿಗೆದಾರರಿದ್ದಾರೆ, ಅವರಿಗೆ ಇಲ್ಲಿ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅವೆಲ್ಲ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು ಕೂಡ ಅವರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅವರು ಕಳಪೆ ಆದ್ರೂ ಮಾಡಲಿ ಅಥವಾ ಏನಾದ್ರೂ ಮಾಡಲಿ, ಈ ರೀತಿಯಾಗಿ ಅವರಿಗೆ ಆ ಗುತ್ತಿಗೆ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಮತ್ತು ಇಲ್ಲಿ ಪ್ರಶ್ನೆ ಮಾಡುವಂತ ಅವಕಾಶಗಳು ಕೂಡ ಇಲ್ಲ. ಹಾಗಾಗಿ ಈಗ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಗುಜರಾತ್ನ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿಯವರ ಭ್ರಷ್ಟಾಚಾರದ ಮಾದರಿಯ ಒಂದು ಉದಾಹರಣೆ ಅನ್ನುವಂಥ ನೀತಿಯಲ್ಲಿ ಕಾಂಗ್ರೆಸ್ ನಾಯಕರ ಆರೋಪ ಗಂಭೀರತೆಯನ್ನು
ಪಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ಸೇತುವೆ ಬೀಳುತ್ತೋ ಅಥವಾ ಯಾವ ಸೇತುವೆ ಕುಸಿತ ಆಗುತ್ತೋ ಅನ್ನುವಂಥ ಆತಂಕದಲ್ಲೇ ಜನ ದಿನ ದೂಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ರಮಕಾಂತ್. ಥ್ಯಾಂಕ್ ಯು ಪ್ರಭು.